ಇನ್ನ ಸದನದ ಒಳಗೂ ಹೊರಗೂ ರಾಜೀನಾಮೆಯ ಸಂಗ್ರಾಮ ಮುಂದುವರೆದಿದೆ. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಹೋರಾಟಕ್ಕೆ ಮುಂದಾಗಿರೋದು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಘೋಷಣೆಗಳನ್ನು ಕೂಗಿ ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿವೆ. ಈ ವಿಪಕ್ಷಗಳ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವೂ ಮುಂದುವರೆದಿದೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಈಗಾಗಲೇ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇರೋದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಆಡಳಿತ ಪಕ್ಷದ ವಿರುದ್ಧ. ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ಗದ್ದಲ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈ ಗದ್ದಲ ಗಲಾಟೆಯ ಮಧ್ಯದಲ್ಲಿಯೇ ಪ್ರಶ್ನೋತ್ತರ ಕಲಾಪವೂ ನಡೆದಿದೆ. ಸೂರ್ಯನಾರಾಯಣ ಮಾಲಿಂಗಪ್ಪ ಅರ್ಜಿಗಳನ್ನು ದಿನಾಂಕ 21/8/2026 ಪ್ರಶ್ನೋತ್ತರ ಉತ್ತರ ಮಂಡಿಸೋದು ಪ್ರಶ್ನೋತ್ತರ ಉತ್ತರ ಮಂಡಿಸುವುದು. ಮಾನ್ಯ ಈಗ ಇಲ್ಲಿ ಕೊಡಿಯಪ್ಪ. ಶುಕ್ರವಾರ ಆಗಸ್ಟ್ 26, 21, 8/26 5ನೇ ನೋಡಿ, ವಿಧಾನಸಭೆಯಲ್ಲಿ ಸಚಿವ ಬಿ ನಾಗೇಂದ್ರ ಹಠಾವು ಕೂಗು ಜೋರಾಗ್ತಾ ಇದೆ. ಗಲಾಟೆ ಗದ್ದಲದ ಹಿನ್ನೆಲೆ ಕಲಾಪವನ್ನ ಸ್ಪೀಕರ್ ಸದ್ಯಕ್ಕೆ ಮುಂದೂಡಿದ್ದಾರೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ವಿಧಾನಸಭೆ ಕಲಾಪ ಮುಂದೂಡಲಾಗಿದೆ. ವಿಧಾನಸಭೆಯಲ್ಲಿ ಸಚಿವ ಬಿ ನಾಗೇಂದ್ರ ಹಠಾವು ಕೂಗು ಜೋರಾಗ್ತಾ ಇದ್ದಂತೆ ವಿಪಕ್ಷಗಳ ಗದ್ದಲ ಗಲಾಟೆ ಜೋರಾಗ್ತಾ ಇದ್ದಂತೆ ಕಲಾಪ ಮುಂದೂಡಲಾಗಿರೋದು. ಸ್ಪೀಕರ್ ಕಲಾಪವನ್ನ ಮುಂದೂಡಿದ್ದಾರೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಕಲಾಪ ಇರುತ್ತೆ. ಸೋಮವಾರ ಬೆಳಿಗ್ಗೆ 11 ಗಂಟೆವರೆಗೂ ಕಲಾಪವನ್ನ ಮುಂದೂಡಲಾಗಿದೆ. ನಾಗೇಂದ್ರ ಹಠಾವು, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಗದ್ದಲ ಗಲಾಟೆಯನ್ನ ನಿರಂತರವಾಗಿ ನಡೆಸಿದ್ವು. ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಕಲಾಪದಲ್ಲಿ ಗದ್ದಲ ಗಲಾಟೆಗೆ ಕಾರಣ ಆದ ಹಿನ್ನೆಲೆ ಸದ್ಯಕ್ಕೆ ಸ್ಪೀಕರ್ ಈಗ ಕಲಾಪವನ್ನ ಮುಂದೂಡಿದ್ದಾರೆ. ಎಲ್ಲಿವರೆಗೂ ಅಂದ್ರೆ ಸೋಮವಾರ ಬೆಳಿಗ್ಗೆ 11 ಗಂಟೆವರೆಗೂ. ಇನ್ನ ಸದನದ ಒಳಗೂ ಹೊರಗೂ ರಾಜೀನಾಮೆಯ ಸಂಗ್ರಾಮ ಮುಂದುವರೆದಿದೆ. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಹೋರಾಟಕ್ಕೆ ಮುಂದಾಗಿರೋದು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಘೋಷಣೆಗಳನ್ನು ಕೂಗಿ ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿವೆ. ಈ ವಿಪಕ್ಷಗಳ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವೂ ಮುಂದುವರೆದಿದೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಈಗಾಗಲೇ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇರೋದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಆಡಳಿತ ಪಕ್ಷದ ವಿರುದ್ಧ. ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ಗದ್ದಲ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈ ಗದ್ದಲ ಗಲಾಟೆಯ ಮಧ್ಯದಲ್ಲಿಯೇ ಪ್ರಶ್ನೋತ್ತರ ಕಲಾಪವೂ ನಡೆದಿದೆ. ಸೂರ್ಯನಾರಾಯಣ ಮಾಲಿಂಗಪ್ಪ ಅರ್ಜಿಗಳನ್ನು ದಿನಾಂಕ 21/8/2026 ಪ್ರಶ್ನೋತ್ತರ ಉತ್ತರ ಮಂಡಿಸೋದು ಪ್ರಶ್ನೋತ್ತರ ಉತ್ತರ ಮಂಡಿಸುವುದು. ಮಾನ್ಯ ಈಗ ಇಲ್ಲಿ ಕೊಡಿಯಪ್ಪ. ಶುಕ್ರವಾರ ಆಗಸ್ಟ್ 26, 21, 8/26 5ನೇ ನೋಡಿ, ವಿಧಾನಸಭೆಯಲ್ಲಿ ಸಚಿವ ಬಿ ನಾಗೇಂದ್ರ ಹಠಾವು ಕೂಗು ಜೋರಾಗ್ತಾ ಇದೆ. ಗಲಾಟೆ ಗದ್ದಲದ ಹಿನ್ನೆಲೆ ಕಲಾಪವನ್ನ ಸ್ಪೀಕರ್ ಸದ್ಯಕ್ಕೆ ಮುಂದೂಡಿದ್ದಾರೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ವಿಧಾನಸಭೆ ಕಲಾಪ ಮುಂದೂಡಲಾಗಿದೆ. ವಿಧಾನಸಭೆಯಲ್ಲಿ ಸಚಿವ ಬಿ ನಾಗೇಂದ್ರ ಹಠಾವು ಕೂಗು ಜೋರಾಗ್ತಾ ಇದ್ದಂತೆ ವಿಪಕ್ಷಗಳ ಗದ್ದಲ ಗಲಾಟೆ ಜೋರಾಗ್ತಾ ಇದ್ದಂತೆ ಕಲಾಪ ಮುಂದೂಡಲಾಗಿರೋದು. ಸ್ಪೀಕರ್ ಕಲಾಪವನ್ನ ಮುಂದೂಡಿದ್ದಾರೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಕಲಾಪ ಇರುತ್ತೆ.
ಸೋಮವಾರ ಬೆಳಗ್ಗೆ 11 ಗಂಟೆವರೆಗೂ ಕಲಾಪವನ್ನ ಮುಂದೂಡಲಾಗಿದೆ. ನಾಗೇಂದ್ರ ಹಠಾವೋ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಗದ್ದಲ ಗಲಾಟೆಯನ್ನ ನಿರಂತರವಾಗಿ ನಡೆಸಿದ್ವು. ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಕಲಾಪದಲ್ಲಿ ಗದ್ದಲ ಗಲಾಟೆಗೆ ಕಾರಣ ಆದ ಹಿನ್ನೆಲೆ ಸದ್ಯಕ್ಕೆ ಸ್ಪೀಕರ್ ಈಗ ಕಲಾಪವನ್ನ ಮುಂದೂಡಿದ್ದಾರೆ. ಎಲ್ಲಿವರೆಗೂ ಅಂದ್ರೆ ಸೋಮವಾರ ಬೆಳಗ್ಗೆ 11 ಗಂಟೆವರೆಗೂ.